ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನ್ ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದ್ರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದ್ ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡ್ ಬರೋಣ. ನಮ್ಮೂರ ಬಾನುಲಿ ಸ್ತೋತ್ರಗಳಿಗೆ ನಮಸ್ಕಾರ. ನಾನು ನಿಮ್ಮ ಉಮಾ ವೆಂಕಟೇಶ್. ನೀವು ಕೇಳುತ್ತಿದ್ದೀರಾ ನಮ್ಮೂರ ಬಾನುಲಿ, ನಿಮ್ಮೆಲ್ಲರ ಬಾನುಲಿ. ಚಿಂತೆ ಬಿಡಿ, ಚಿಲ್ ಮಾಡಿ. ಇಂದು ನಿಮಗಾಗಿ ಶಿವಕಥೆ. ಈ ಕಾರ್ಯಕ್ರಮದಲ್ಲಿ ನನ್ನೊಂದಿಗೆ ಭಾಗಿಯಾಗಿ ಆಲಿಸಿ, ಆನಂದಿಸಿ, ನಾವೆಲ್ಲರೂ ಪರಮಾತ್ಮನ ಕೃಪೆಗೆ ಭಾಗಿಯಾಗೋಣ. ಗುರುಭ್ಯೋ ನಮಃ. ಎನ್ನ ಹೆತ್ತ ತಂದೆ ತಾಯಿ ಹಾಗೂ ಕೀರ್ತನಾ ಸಾಮ್ರಾಟ್ ಗುರುರಾಜಲು ನಾಯ್ಡೂರವರ ಪಾದಾರವಿಂದಕ್ಕೆ ನಮಿಸುತ್ತಾ, ನಮ್ಮೂರ ಬಾನುಲಿ, ನಿಮ್ಮೆಲ್ಲರ ಬಾನುಲಿ ಸ್ತೋತ್ರಗಳಿಗೆ ಹಾಗೂ ಬಾನುಲಿಯ ಎಲ್ಲ ಆಡಳಿತ ವರ್ಗದ ಮುಖ್ಯಸ್ಥರಿಗೆ ವಂದಿಸುತ್ತಾ, ಇಂದು ಭೂ ಕೈಲಾಸ ಎಂಬತಕ್ಕಂತಹ ಒಂದು ಶಿವಕಥೆಯನ್ನ ಹೇಳುವ ಒಂದು ಸಣ್ಣ ಪ್ರಯತ್ನವನ್ನ ಮಾಡುತ್ತಿದ್ದೇನೆ. ತಪ್ಪುಗಳಿದ್ದಲ್ಲಿ ಕ್ಷಮಿಸಿ ಎಂದು ಕೇಳುತ್ತಾ ಈಗ ಶಿವಕಥೆಯನ್ನ ಪ್ರಾರಂಭಿಸುತ್ತೇನೆ. ಗಜಾನನಂ ಭೂತ ಗಣಾದಿ ಸೇವಿತಂ ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗಜವದನ ಬೇಡುವೆ ಗೌರಿ ತನಯ, ಗಜವದನ ಬೇಡುವೆ ಗೌರಿ ತನಯ, ತ್ರಿಜಗವಂದಿತನೇ ಸುಜನರ ಪೊರೆವನೇ. ಗಜವದನ ಬೇಡುವೆ ಗೌರಿ ತನಯ, ತ್ರಿಜಗವಂದಿತನೇ ಸುಜನರ ಪೊರೆವನೇ. ಗಜವದನ ಬೇಡುವೆ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಹರ ನಮ ಪಾರ್ವತಿ ಪತಿಯೇ ಹರ ಹರ ಮಹಾದೇವ್. ಶ್ರೀ ರಾಧಾ ರಾಮಚಂದ್ರ ಪ್ರಭು ಕಿ ಜೈ, ವೀರ ಹನುಮಾನ್ ಪ್ರಭು ಕಿ ಜೈ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಕೀರ್ತನಾರಂಭ ಕಾಲದಲ್ಲಿ ಲೋಕದ ಮಾನವರಲ್ಲಿ ಅತಿ ಶ್ರೇಷ್ಠರು ಯಾರು ಅಂತ ಹೇಳಿದಾಗ ತಾಯಿಗೆ ಮೊದಲ ಸ್ಥಾನ, ತಾಯಿಯೇ ದೇವರು ಎಂದವರಲ್ಲಿ ಅಗ್ರಸ್ಥಾನವನ್ನು ಪಡೆದವನು ಶ್ರೀರಾವಣೇಶ್ವರನು. ತಾಯಿಯ ಅಭಿಷ್ಟೆಯನ್ನ ಈಡೇರಿಸುವ ಸಲುವಾಗಿ ಹರನಲ್ಲಿ ತಪಸ್ಸನ್ನಾಚರಿಸಿ ಆತ್ಮಲಿಂಗವನ್ನ ಪಡೆದು ದರೆಯೋಳು ಪ್ರತಿಷ್ಠಾಪಿಸಿ ಗೋಕರ್ಣ ಕ್ಷೇತ್ರವನ್ನ ಸುಪ್ರಸಿದ್ಧ ಕ್ಷೇತ್ರವನ್ನಾಗಿಸಿದ ಮಹಾನುಭಾವನಾದ ರಾವಣೇಶ್ವರನ ಕಥೆಯನ್ನ ನಾವಿಂದು ಕೇಳೋಣ. ನರವಪುರದೊಳಗೆ ಪ್ರಿಯವನ್ನೆನ್ನಿಸಿದ ಪರಶಿವವರ ಬಲ ಕಾರಣಕರ್ತ, ಲೋಕಮಾನ್ಯನೆಂದು ಮೆರೆದ ರಾವಣನ, ಲೋಕಮಾನ್ಯನೆಂದು ಮೆರೆದ ರಾವಣನ ಚರಿತ ಕಥಾ ಭಾಗ. ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಶಿವ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಹರ ನಮ ಪಾರ್ವತಿ ಪತಿಯೇ ಹರ ಹರ ಮಹಾದೇವ್ ಶಂಭೋ. ತ್ರೇತಾಯುಗದಲ್ಲಿ ಪೌಲಸ್ತ್ಯ ವಂಶದಲ್ಲಿ ಜನಿಸಿದ ರಾವಣನು ಲಂಕಾ ಪಟ್ಟಣವನ್ನು ರಾಜ್ಯಭಾರ ಮಾಡುತ್ತಿದ್ದಾನೆ. ತಾಯಿಯಾದ ಕೈಕಸೆಯು ಮಗನ ಅಭ್ಯುದಯವನ್ನ ಕೋರಿ ಸಮುದ್ರದ ತೀರದಲ್ಲಿ ಕೈಕಥಾ ಅಂದರೆ ಮರನಿಂದ ಮಾಡಿದ ಶಿವಲಿಂಗಕ್ಕೆ ಪೂಜೆಯನ್ನು ಮಾಡುತ್ತಿದ್ದಾಳೆ. ಶಂಕರನೇ,
ಅಭಯಂಕರನೇ, ನನ್ನ ಮಗನಿಗೆ ಅದಾವ ಕುಂದು ಕೊರತೆಗಳು ಬಾರದಂತೆ ಅನುಗ್ರಹಿಸು, ಅವನನ್ನ ಕಾಪಾಡು ಮಹಾದೇವ ಎಂದು ಪೂಜೆಯನ್ನು ಮಾಡುತ್ತಿದ್ದಾಳೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ತದೇಕ ಚಿತ್ತಳಾಗಿ ಧ್ಯಾನಿಸುತ್ತಿದ್ದಾಳೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸುರನರ ವಂದಿತ ನಂದಿ ವಾಹನ ಓಂ ನಮಃ ಶಿವಾಯ. ಹರ ಓಂ ನಮಃ ಶಿವಾಯ. ಭವಪಾಶನಾಶ ಈಶಾ ಗಿರಿಜೇಶ ಭಸ್ಮಾಂಗಭೂಷ. ಭವಪಾಶನಾಶ ಈಶಾ ಗಿರಿಜೇಶ ಭಸ್ಮಾಂಗಭೂಷ. ನಟವರ ಸುಂದರ ಚರಣ ವಿಹಾರ, ನಟವರ ಸುಂದರ ಚರಣ ವಿಹಾರ. ಓಂ ನಮಃ ಶಿವಾಯ. ಹರ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹರ ಓಂ ನಮಃ ಶಿವಾಯ. ಕೈಕಸಾದೇವಿಯ ಭಕ್ತಿ ತ್ರಿನೇತ್ರಧರನಾದ ಆ ಶಿವನನ್ನ ಮುಟ್ಟಿತಂತೆ. ಕೈಲಾಸಪತಿಯನ್ನೇ ಈಕೆಯ ಭಕ್ತಿ ಸೆಳೆಯಿತಂತೆ. ಕೈಲಾಸದಲ್ಲಿ ಪಾರ್ವತಿಯೊಂದಿಗೆ ಪರಮೇಶ್ವರನು ಕುಳಿತಿದ್ದಾನೆ. ಆದರೆ ಆ ಶಿವನ ಮುಖದಲ್ಲಿ ಮಂದಹಾಸವನ್ನ ಕಂಡು ಆ ಗೌರಿಯು ಪಾರ್ವತಿಯು, ಸ್ವಾಮಿ ಇದೇನು ಸ್ವಾಮಿ, ನಿಮ್ಮ ಮುಖದಲ್ಲಿ ಇಷ್ಟೊಂದು ಮಂದಹಾಸವಿದೆಯಲ್ಲ, ಈ ನಗುವಿಗೆ ಕಾರಣವೇನು ಸ್ವಾಮಿ ಎಂದು ಕೇಳಿದಳಂತೆ. ಆಗ ಪರಶಿವನು ನಗುತ್ತಾ, ದೇವಿ ಕೈಕಸಾಳ ಭಕ್ತಿಗೆ ಮನಸೋತಿದ್ದೇನೆ, ನೋಡು ಆಕೆಯ ಭಕ್ತಿಯ ಪರಾಕಾಷ್ಠೆ ಎಂತಹದ್ದು ನೋಡು ಅಲ್ಲಿ ಎಂಬುದಾಗಿ ಹೇಳುತ್ತಾನಂತೆ. ಆಗ ಪಕ್ಕದಲ್ಲೇ ಕುಳಿತದಂತಹ ದೇವಾನು ದೇವತೆಗಳಲ್ಲಿ ಇದೇನು ಕೈಕಸಾದೇವಿಯ ಭಕ್ತಿಯ ಪರಾಕಾಷ್ಠೆಗೆ ಶಿವನು ಮೆಚ್ಚಿದನೇ, ಅಂದ ಮೇಲೆ ನಮ್ಮ ಪೂಜೆಯು ಶಿವನಿಗೆ ಇಚ್ಛಿಸಲಿಲ್ಲವೇ? ಓಹೋ, ಹಾಗಾದರೆ ಕೈಕಸಾದೇವಿಯ ಪೂಜೆಯನ್ನು ನಾವು ನೋಡಲೇಬೇಕಲ್ಲ, ಆಕೆಯ ಪೂಜೆಯ ಪ್ರಸಾದವನ್ನು ನಾವು ಸೇವಿಸಲೇಬೇಕಲ್ಲ ಎಂಬುದಾಗಿ ಒಂದು ಯೋಚನೆಯನ್ನು ಮಾಡುತ್ತಾರೆ. ನಂತರ ದೇವತೆಗಳೆಲ್ಲರೂ ಸೇರಿ ಒಂದು ಉಪಾಯವನ್ನು ಮಾಡುತ್ತಾರೆ. ಹೇಗಾದರೂ ಮಾಡಿ ಕೈಕಸಾದೇವಿಯ ಪ್ರಸಾದವನ್ನ ನಾವು ಪಡೆಯಲೇಬೇಕು, ಆ ಪೂಜೆಯನ್ನ ನಾವು ವೀಕ್ಷಿಸಲೇಬೇಕು ಎಂದು ಆ ಪೂಜೆಯನ್ನು ವೀಕ್ಷಿಸುತ್ತಾ ಪ್ರಸಾದವನ್ನ ಪಡೆಯಲಿಕ್ಕಾಗಿ ಅವರು ಸಮುದ್ರರಾಜನನ್ನ ಕರೆದು ಅವನಿಂದ ನಾವೊಂದು ಸಹಾಯವನ್ನು ಪಡೆಯಬಹುದು ಎಂಬುದಾಗಿ ಯೋಚಿಸಿ ಸಮುದ್ರರಾಜನನ್ನ ಕರೆದರಂತೆ. ಸಮುದ್ರರಾಜನು ಥಟ್ ಎಂಬುದಾಗಿ ಪ್ರತ್ಯಕ್ಷನಾಗುತ್ತಾನೆ. ಆಗ ಕೇಳ್ತಾರೆ, ಅಯ್ಯ ಸಮುದ್ರರಾಜ, ನೀನು ಒಂದು ಅಲೆಯನ್ನು ದೊಡ್ಡದಾಗಿ ಬೀಸಿ ಕೈಕಸಾದೇವಿಯು ಮಾಡುತ್ತಿರುವ ಪೂಜೆಯ ಪ್ರಸಾದವನ್ನು ನಮಗೆ ತಂದು ಕೊಡುವೆಯಾ ಎಂದು ಕೇಳುತ್ತಾರೆ ದೇವತೆಗಳು. ಆಗ ಸಮುದ್ರರಾಜನು ಹೆದರಿ, ನೀನು ರಾವಣನ ತಾಯಿಯ ಪೂಜೆಯನ್ನ ನಾನು ಭಂಗಗೊಳಿಸುವುದೇ? ರಾವಣನೇನು ಸಾಮಾನ್ಯದವನಲ್ಲ, ಈ ಕೆಲಸ ನನ್ನಿಂದ ಆಗುವುದಿಲ್ಲ ಎಂದು ಹೇಳುತ್ತಾನಂತೆ. ದೇವತೆಗಳು, ಹೇಗಾದ್ರೂ ಮಾಡಿ ತಂದು ಕೊಡಯ್ಯ, ನಮಗೆ ಆ ಪ್ರಸಾದ ಬೇಕೇ ಬೇಕು ಎಂದು ಹೇಳಿದಾಗ ಮಾತಿಗೆ ಒಪ್ಪಿದ ಸಮುದ್ರರಾಜನು ಅಲ್ಲಿಂದ ಹೊರಟು ಹೋಗುತ್ತಾನಂತೆ. ಇತ್ತ ಕೈಕಸಾದೇವಿಯು ಮನವೆಂಬ ಮಂಟಪದಲ್ಲಿ ಭಕ್ತಿ ಎಂಬ ಹಣತೆಯನ್ನ ಹಚ್ಚಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂಬುದಾಗಿ ಧ್ಯಾನಿಸುತ್ತಿದ್ದಾಳೆ ಆ ಪರಶಿವನನ್ನ ಕುರಿತು. ಆಗ ಸಮುದ್ರರಾಜನು ಜೋರಾಗಿ ಒಂದು ಒಲೆಯನ್ನು ಬೀಸಿದನಂತೆ. ಕೈಕಸ ಮಾಡಿದ ಪೂಜಾ ಸಾಮಗ್ರಿಗಳೆಲ್ಲವೂ ಕೊಚ್ಚಿಕೊಂಡು ಹೋದವಂತೆ. ಸಮುದ್ರದ ತೀರದಲ್ಲಿ ಕುಳಿತಿದ್ದ ಸೇವಕಿಯರೆಲ್ಲ ದಿಕ್ಕಾಪಾಲಾಗಿ ಓಡಿ ಹೋದರಂತೆ. ಆದರೆ ಒಬ್ಬ ದಾಸಿ ಬಂದು, ಅಮ್ಮ ಅಮ್ಮ ಕಣ್ಣನ್ನು ತೆರೆಯಿರಿ, ನೋಡಿ ಅಮ್ಮ ನೋಡಿ, ದೊಡ್ಡದಾದ ಅಲೆಯೊಂದು ಇತ್ತ ಕಡೆ ಬರುತ್ತಿದೆ ಎಂದು ಕೂಗಿದಾಗ ನಿಧಾನವಾಗಿ ಕಣ್ಣನ್ನು ತೆರೆದು ನೋಡುತ್ತಾಳೆ ಕೈಕಸಾದೇವಿ. ಆಗ ಇದೇನು ಸಖಿ, ಏನಾಯಿತು? ಶಿವನೇ, ಪರಮಾತ್ಮ, ಶಂಕರನೇ, ಶಂಭುವೇ, ಶಿವನೇ, ನಿನ್ನಾಣತಿ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಅಲುಗಾಡುವುದಿಲ್ಲವೆಂದ ಮೇಲೆ ನನ್ನ ಪೂಜೆ ನಿನಗೆ ಇಷ್ಟವಿಲ್ಲವೇ? ಈ ಕೆಲಸಕ್ಕೆ ನಿನಗೂ ಸಮ್ಮತಿ ಇದೆಯೇ ಮಹಾದೇವ? ನಿನಗೆ ಬೇಡವಾದ ಮೇಲೆ ನಾನು ಈ ಧರೆಯಲ್ಲಿ ಬಾಳಲಾರೆ.
ನಾನು ಅನ್ನಾಹಾರಾದಿಗಳನ್ನು ನಿಲ್ಲಿಸುತ್ತೇನೆ. ಮಹಾದೇವ ಮಹಾದೇವ, ಶಂಕರ ಶಂಕರನೇ ಎಂದು ದುಃಖಿಸುತ್ತಾ ತನ್ನ ಸಖಿಯರೊಂದಿಗೆ ಈ ಅರಮನೆಗೆ ಹಿಂತಿರುಗುತ್ತಾಳೆ. ಅರಮನೆಯಲ್ಲಿ ಉಪವಾಸವನ್ನು ಮಾಡುತ್ತಿದ್ದಾಳೆ. ಒಂದು ಲೋಟ ಹಾಲನ್ನು ಕೂಡ ಸೇವಿಸುತ್ತಿಲ್ಲ. ರಾವಣನು ಅರಮನೆಗೆ ಬಂದನಂತೆ. ಹರ ನಮ ಪಾರ್ವತೀ ಪತಿಯೇ ಹರ ಹರ ಮಹದೇವ್. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ರಾವಣನು ಅರಮನೆಗೆ ಬಂದೊಡನೆ ಕೋಟೆಯ ಬಾಗಿಲಿನ ಶಬ್ದವು ಢಮ 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 ಅಂಬುದಾಗಿ ಸದ್ದು ಮಾಡಿತ್ತಂತೆ. ಢಮರುಗದ ಜಯಕಾರವನ್ನ ಘೋಷಿಸಿದರಂತೆ. ರಾಜಾದಿರಾಜ, ರಾಜ ಪರಮೇಶ್ವರ, ಚತುರಾನನ, ರಾಜ ಸಂಪ್ರೀತ, ರಾಜ ಮಾರ್ಥಾಂಡ, ದಶಾನನ, ರಾವಣೇಶ್ವರ, ಬಹುಪರಾಗ್ 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 ಎಂಬುದಾಗಿ ಹೇಳುತ್ತಿದ್ದಾರೆ. ಬಂಧುರನ್ನೇ ತಾಯಿಯ ಕಾಲಿಗೆ ನಮಸ್ಕರಿಸಿದನಂತೆ ರಾವಣೇಶ್ವರನು. ದುಃಖಿಸುತ್ತಾ ಇರುವ ತಾಯಿಯ ಕಣ್ಣೀರಿನ ಹನಿಯೊಂದು ರಾವಣನ ಕೈ ಮೇಲೆ ಬಿದ್ದಿತಂತೆ. ಮಾತಾ, ನಿನ್ನ ಕಣ್ಣೀರಿಗೆ ಏನು ಕಾರಣ? ಈ ನಿನ್ನ ದುಃಖಕ್ಕೆ ಯಾರು ಕಾರಣ? ಮಾತಾ, ಏಕೆ ದುಃಖಿಸುತ್ತಿರುವೆ? ಹೇಳು ಮಾತಾ, ಹೇಳು ಮಾತಾ ಎಂಬುದಾಗಿ ಕೇಳಿದನಂತೆ. ತಾಯಿಯು ಮೌನವಾಗಿದ್ದು ಕಣ್ಣೀರನ್ನಿಡುತ್ತಿದ್ದಾರೆ. ರಾವಣೇಶ್ವರನಿಗೆ ಕೋಪ ಬಂದಿತಂತೆ. ಜೋರಾಗಿ, ಇಂದ್ರನಾಗಿರಲಿ, ಚಂದ್ರನಾಗಿರಲಿ, ಆದಿತ ಬ್ರಹ್ಮಾಂಡ ನಾಯಕನಾಗಿರಲಿ, ಮಾತೆಯ ಮನ ನೋಯಿಸಿದ ಘಾತಕನನ್ನು ಎಳೆತಂದು ಅವನ ಮಸ್ತಕವನ್ನು piಡಿದು ಛಿದ್ರ ಮಾಡುವೆ. ಅಮ್ಮ, ಹೇಳಮ್ಮ, ಹೇಳಮ್ಮ, ಈ ನಿನ್ನ ದುಃಖಕ್ಕೆ ಕಾರಣರಾರು? ಆತಾಳ ಸುತಳ ಪಾತಾಳ, ಆತಾಳ ಸುತಳ ಪಾತಾಳದಲ್ಲಿದ್ದರು, ಅವನೆಲ್ಲೇ ಅಡಗಿದ್ದರು. ಅವನನ್ನ ಎಳೆತಂದು ನಿನ್ನ ಪಾದ ತಲಕ್ಕೆ ಇಡುತ್ತೇನೆ ಮಾತಾ. ಹೇಳು ಮಾತಾ, ಹೇಳು ಮಾತಾ ಎಂಬುದಾಗಿ ಕೇಳಿದನಂತೆ. ತಾಯಿಯು ದುಃಖಿಸುತ್ತಾ, ನಾನು ಏನೆಂದು ಹೇಳಲಿ ಕಂದ ಮಗನೇ, ನಾನು ಸಮುದ್ರದ ತೀರದಲ್ಲಿ ಶಿವ ಪೂಜೆಯನ್ನು ಮಾಡುತ್ತಿರುವಾಗ ದೊಡ್ಡದಾದ ಅಲೆಯೊಂದು ಬಂದು ಪೂಜೆಯನ್ನು ಭಗ್ನಗೊಳಿಸಿತು ಕಂದ, ಭಗ್ನಗೊಳಿಸಿತು. ಏನಂದೆ ಅಮ್ಮ? ಆ ಸಾಗರದೊಡೆಯ, ಆ ಸಾಗರದೊಡೆಯನಿಗೆ ಅದೆಷ್ಟು ಸೊಕ್ಕು! ನುತ್ತ ಹಿಡಿದಿದ್ದ ಗದೆಯನ್ನು ಢಮ್ ಎಂದು ನೆಲಕ್ಕೆ ಕುಟ್ಟಿದನಂತೆ. ಆ ಸಾಗರದೊಡೆಯ, ಅವನನ್ನು ಈಗಲೇ ಮುಗಿಸಿ ಬರುತ್ತೇನೆ ಎಂದು ಹೇಳಿ ಒಂದು ಹೆಜ್ಜೆ ಮುಂದಿಟ್ಟನಂತೆ. ಮತ್ತೆ ಹಿಂದಕ್ಕೆ ಬಂದು, ಅಮ್ಮ, ನೀವು ಯಾವ ಶಿವಲಿಂಗಕ್ಕೆ ಪೂಜೆಯನ್ನು ಮಾಡುತ್ತಿದ್ದೆ? ಹೇಳಿ ಮಾತಾ ಎಂದು ಕೇಳಿದನಂತೆ. ತಾಯಿಯು, ಕಂದ, ಮರನಿಂದ ಮಾಡಿದ ಶಿವಲಿಂಗ. ಅಮ್ಮ ಅಮ್ಮ, ನಿನ್ನ ವೈಭವಕ್ಕೆ ಏನು ಕೊರತೆ ಇತ್ತಮ್ಮ? ಲಂಕಾಪುರದಲ್ಲಿ ಗಾಳಿಯನ್ನು ಬೀಸುವವನು ವಾಯುದೇವ, ನೀರನ್ನು ತುಂಬಿಸುವವನು ವರುಣದೇವ, ಅಗ್ನಿಯನ್ನು ನೀಡುವವನು ಅಗ್ನಿದೇವ, ಜ್ಯೋತಿಷ್ಯವನ್ನು ಹೇಳುವವನು ಬ್ರಹ್ಮದೇವ. ನಿನಗೆ ಬೇಸರ ಆದಾಗ ಗಾನ ನೃತ್ಯವನ್ನು ಮಾಡುವರು ರಂಬೆ, ಊರ್ವಶಿ, ಅಂಬಾ ಕನ್ನಿಕೆಯರು. ಅಷ್ಟೇಕೆ ಮಾತಾ, ಅಷ್ಟೇಕೆ? ಇಂದ್ರ ಚಂದ್ರ ನವಗ್ರಹಗಳೇ ನಿನ್ನ ಮಗನ ಸಿಂಹಾಸನದ ಪದದ ಮೆಟ್ಟಲುಗಳಾಗಿರುವಾಗ ನೀನು ಮರಳಿನಿಂದ ಮಾಡಿದ ಶಿವಲಿಂಗಕ್ಕೆ ಪೂಜೆ ಮಾಡುತ್ತಿರುವೆಯಾ ಮಾತಾ? ಅಮ್ಮ, ನೀನು ಆಣತಿಯನ್ನು ನೀಡುವುದೇ ಆದರೆ ಈ ಅಭಯವನ್ನು ನೀಡು. ಹರನಿಂದ ವರಬೇಡಿ ಆತ್ಮಲಿಂಗವನ್ನು ತರುತ್ತೇನೆ ಮಾತಾ. ಆತ್ಮಲಿಂಗವನ್ನು ಈ ಧರೆಯೋಳು ಪ್ರತಿಷ್ಠಾಪನೆ ಮಾಡುತ್ತೇನೆ. ಅಮ್ಮ, ನನಗೆ ಆಶೀರ್ವಾದ ಮಾಡು. ತರುವೆನ ಆತ್ಮಲಿಂಗ ಮಾತಾ, ತರುವೆನ ಆತ್ಮಲಿಂಗ, ತರುವೆನ ಆತ್ಮಲಿಂಗ ಮಾತಾ, ತರುವೆನ ಆತ್ಮಲಿಂಗ. ಪರಶಿವನ ವರವ ಪಡೆದು ಧರೆಯೊಳಗೆ ತರುವೆನ ಆತ್ಮಲಿಂಗ, ನಾ ತರುವೆನ ಆತ್ಮಲಿಂಗ, ನಾ ತರುವೆನ ಆತ್ಮಲಿಂಗ. ತಾಯಿಯು ಮಂಗಳಮಸ್ತು ಎಂದೊಡನೆ ರಾವಣನು ಕೈಲಾಸಗಿರಿಯತ್ತ ಹೊರಟನಂತೆ. ಹೀಗೆ ಈ ಕಥೆಯಲ್ಲಿ ತಪಸ್ಸನ್ನು ಆಚರಿಸುತ್ತಾನೆ. ನಂತರ ಆತ್ಮಲಿಂಗವನ್ನ ಕೀಳುವುದನ್ನ ಬಿಟ್ಟು ಪಾರ್ವತಿ ದೇವಿಯನ್ನ ವರವನ್ನಾಗಿ ಬೇಡಿ ನಂತರ ಮಂಡೋದರಿಯನ್ನ ವಿವಾಹ ಆಗುತ್ತಾನೆ ಅಂತಕ್ಕಂಥ ಕಥೆಯನ್ನ ಮುಂದುವರಿಸಿಕೊಂಡು ಹೀಗೆ ಹೇಳ್ತಾ ಇದ್ದೇನೆ. ಜಗಜ್ಜನನಿಯನ್ನು ವರಬೇಡಿ ತಪ್ಪು ಮಾಡಿದ್ದರಿಂದ
ತಾಯಿಯ ವಿಷ್ಠೆಯನ್ನು ಈಡೇರಿಸದೆ ಇವರ ಭ್ರಷ್ಟ ಭ್ರಷ್ಟನಾದನೆಂದು ಶಿವನಲ್ಲಿ ಮತ್ತೆ ತಪಸ್ಸು ಮಾಡಲು ಕುಳಿತಿದ್ದಾನೆ ರಾವಣೇಶ್ವರನು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂಬುದಾಗಿ ತದೇಕ ಚಿತ್ತನಾಗಿ ತಪಸ್ಸನ್ನ ಆಚರಿಸುತ್ತಿದ್ದಾನೆ. ಹರ ನಮಃ ಪಾರ್ವತಿ ಪತೆಯೇ ಹರ ಹರ ಮಹದೇವ್. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಆದರೆ ಪರಶಿವನು ಪ್ರತ್ಯಕ್ಷನಾಗಲಿಲ್ಲ. ಪರಮಾತ್ಮ ನೀನು ಬರಲಿಲ್ಲ ಅಂದ ಮೇಲೆ ನಾನು ಬದುಕಲಾರೆ. ಹೀಗೋ ಈ ಅಗ್ನಿಕುಂಡವನ್ನು ರಚಿಸಿ ನನ್ನ ಆತ್ಮಾಹುತಿಯನ್ನು ಮಾಡಿಕೊಳ್ಳುತ್ತೇನೆ ಪರಮಾತ್ಮ. ಈಗೋ ಸ್ವೀಕರಿಸು. ಈ ನನ್ನ 10 ತಲೆಗಳನ್ನ ಕತ್ತರಿಸಿ ಅಗ್ನಿಗೆ ಆಹುತಿ ಮಾಡುತ್ತೇನೆ. ಈಗೋ ನೋಡು ಶಂಕರ, ಈಗೋ ನೋಡು ಪರಮಾತ್ಮ, ನೋಡು ತೆಗೆದುಕೋ ಎನ್ನುತ್ತಾ ತನ್ನ 10 ತಲೆಗಳಲ್ಲಿ ಒಂದೊಂದಾಗಿ ಅಗ್ನಿಗೆ ಆಹುತಿ ಮಾಡುತ್ತಾ ಬರುತ್ತಾನಂತೆ. ಓಂ ಅಖಂಡ ಪರಮಾತ್ಮನೇ ಅಗ್ನಿಯೇ ಸ್ವಾಹ. ಓಂ ಆನಂದ ಘನಮೂರ್ತಿಯೇ ಅಗ್ನಿಯೇ ಸ್ವಾಹ. ಓಂ ಪುಣ್ಯ ಮಹಾಮೂರ್ತಿಯೇ ಅಗ್ನಿಯೇ ಸ್ವಾಹ. ಓಂ ತೇಜೋನಿಧಯ ಅಗ್ನಿಯೇ ಸ್ವಾಹ. ಓಂ ಚಂದ್ರಶೇಖರಾಯ ಅಗ್ನಿಯೇ ಸ್ವಾಹ. ಹೀಗೆ 9 ತಲೆಗಳನ್ನು ಕತ್ತರಿಸುತ್ತಾ ಅಗ್ನಿಕುಂಡದಲ್ಲಿ ಹಾಕುತ್ತಾ ಉಳಿದಿರುವ ಒಂದು ಶೇಷ ತಲೆಯನ್ನ ಇನ್ನೇನು ಕತ್ತರಿಸಬೇಕು ಎನ್ನುವಷ್ಟರಲ್ಲಿ ಭೂಮಿಯು ಗಡಗಡ 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 ಗಡಗಡಗಿತ್ತಂತೆ. ಕೈಲಾಸದಲ್ಲಿರುವ ಶಿವನು ಭಕ್ತರ ಮೊರೆ ಕೇಳಿ ಓಡಿ ಬಂದನಂತೆ. ಹರ ಬಂದ ಶಿವ ಬಂದ, ಹರ ಬಂದ ಶಿವ ಬಂದ, ಕಂದನ ಮೊರೆ ಕೇಳಿ ಬಂದ, ಕಂದನ ಮೊರೆ ಕೇಳಿ ಬಂದ. ಹರ ಬಂದ ಹರ ಬಂದ. ಬಂದೊಡನೆ ತಾಳು 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 ಕಂದ. ರಾವಣ ನಿಲ್ಲು ನಿಲ್ಲು ನಿಲ್ಲಪ್ಪ, ಏಕೀ ಅವಸರ. ರಾವಣನು ಪರಮಾತ್ಮನನ್ನ ನೋಡಿ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದನಂತೆ. ನಮಸ್ಕಾರವನ್ನ ಮಾಡಿದಿ ಎದ್ದು ನಿಂತಾಗ ಕತ್ತರಿಸಿ ಹೋದಂತಹ ಎಲ್ಲ 9 ತಲೆಗಳು ಒಂದೊಂದಾಗಿ ಬಂದು ರಾವಣನ ಶಿರವನ್ನ ಸೇರಿ ದಶಾನನಾದನಂತೆ. ಆಗ ರಾವಣೇಶ್ವರನು, ಶಂಕರನೇ ಪರಮಾತ್ಮನೇ ಬಂದೆಯಾ ತಂದೆ, ಬಂದೆಯಾ ನನ್ನಪ್ಪ ಜಗದೊಡೆಯ. ಈ ಹಿಂದೆ ವರ ಬೇಡುವಾಗ ತಾಯಿ ಜಗಜ್ಜನನಿಯನ್ನೇ ಬೇಡಿ ತಪ್ಪು ಮಾಡಿರುವೆ, ನಾನು ತಪ್ಪು ಮಾಡಿರುವೆ. ಪರಮಾತ್ಮ ತೆರೆ ನಿನ್ನ 3ನೇ ಕಣ್ಣನ್ನ, ನನ್ನನ್ನು ಸುಟ್ಟು ಬಿಡು ಪರಮಾತ್ಮ, ನನ್ನನ್ನು ಸುಟ್ಟು ಬಿಡು. ನಾನು ವಚನ ಭ್ರಷ್ಟ, ವರ ಭ್ರಷ್ಟ, ಪಾಪಿ ಪಾಪಿ, ನಾನು ಪಾಪಿ, ನಾನು ಪಾಪಿ. ಪರಮಾತ್ಮ ನನ್ನನ್ನು ಸುಟ್ಟು ಬಿಡು, ಪರಮಾತ್ಮ ನನ್ನನ್ನು ಸುಟ್ಟು ಬಿಡು. ಇಲ್ಲ ಕಂದ, ಇಲ್ಲ, ನಿನ್ನಲ್ಲಿ ಮಾಯಾವರಿಸಿದ್ದರಿಂದ ಈ ಕಾರ್ಯ ಆಗಿದೆ. ಇದರಲ್ಲಿ ನಿನ್ನ ತಪ್ಪು ಏನೂ ಇಲ್ಲ. ನಿನಗೇನು ಬರಬೇಕು ಕೇಳಿಕೋ ರಾವಣ ಕಂದ ಅಂತ ಪರಮಾತ್ಮ ಹೇಳಿದಾಗ, ಪರಮಾತ್ಮ ಪರಮಾತ್ಮ ತಾಯಿಯ ಬೆಷ್ಟೆಯನ್ನು ಈಡೇರಿಸುವ ಸಲುವಾಗಿ ನಿನ್ನಲ್ಲಿರುವ ಆತ್ಮಲಿಂಗವನ್ನು ಕೊಡು ಮಹದೇವ ಎಂದಾಗ ಅಭೋಳೆ ಶಂಕರನಾದ ಆ ಪರಮಾತ್ಮ ಶಿವನು ತಥಾಸ್ತು ಎಂದನಂತೆ. ಶಿವನು ತನ್ನಲ್ಲಿರುವ ಆತ್ಮಲಿಂಗವನ್ನ ರಾವಣನ ಕೈಯಲ್ಲಿ ಕೊಟ್ಟು, ಕಂದ ಎಚ್ಚರಿಕೆ, ಕಂದ ಎಚ್ಚರಿಕೆ, ಇದನ್ನ ನೀನು ಎಲ್ಲಿ ಪ್ರತಿಷ್ಠಾಪನೆ ಮಾಡಬೇಕೆಂದಿರುವೆಯೋ ಅಲ್ಲಿ ಭೂಸ್ಪರ್ಶ ಮಾಡು. ಆದರೆ ಮತ್ತೆ ಎಲ್ಲಿಯಾದರೂ ಭೂಸ್ಪರ್ಶ ಆದರೆ ಇದರಲ್ಲಿರತಕ್ಕಂತಹ ಎಲ್ಲ ಶಕ್ತಿಯು ನನ್ನಡೆ ಬಂದು ಬಿಡುತ್ತೆ. ಎಚ್ಚರ ವಹಿಸು ಕಂದ ಎಂದನಂತೆ. ಹರ ನಮ ಪಾರ್ವತಿ ಪತೆಯೇ ಹರ ಹರ ಮಹಾದೇವ್. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಶಂಭೋ ಮಹಾದೇವ ಶಂಭೋ ಮಹಾದೇವ ಶಂಭೋ ಮಹಾದೇವ ಎನ್ನುತ್ತಾ ರಾವಣೇಶ್ವರನು ಆತ್ಮಲಿಂಗವನ್ನ ಪಡೆದು ಕೈಲಾಸದಿಂದ ಹೊರಟನಂತೆ. ಇತ್ತ ಕೈಲಾಸ ಬರಿದಾಗಿರೋದನ್ನ ಕಂಡ ನಾರದರು ಮತ್ತು ಗಣಪತಿ ಸ್ವಾಮಿ ಸೇರಿ ಒಂದು ಉಪಾಯ ಮಾಡ್ತಾರಂತೆ. ಈ ಆತ್ಮಲಿಂಗವು ಲಂಕಾಪಟ್ಟಣವನ್ನು ಸೇರಿಬಿಟ್ಟರೆ ನಮ್ಮವರಿಗೆ ಆ ಪರಮಾತ್ಮನ ದರ್ಶನವಾಗುವುದಿಲ್ಲ. ಹಾಗಾಗಿ ನಾರದರು ಒಂದು ಉಪಾಯವನ್ನ ಮಾಡಿ ವಿನಾಯಕನಿಗೆ ಹೇಳುತ್ತಾರಂತೆ, ವಿನಾಯಕ ಸ್ವಾಮಿ ತಾವು ಭೂಲೋಕಕ್ಕೆ ಹೋಗಿ ಈ ಏನಾದರೂ ಒಂದು ಉಪಾಯವನ್ನ ಮಾಡಿ
ಆತ್ಮಲಿಂಗವು ಲಂಕಾಪಟ್ಟಣವನ್ನು ಸೇರದಂತೆ ಏನಾದರೂ ಮಾಡಿ ಎಂಬುದಾಗಿ ವಿನಂತಿಸಿದರಂತೆ ನಾರದ ಮಹರ್ಷಿಗಳು. ಆಗ ವಿನಾಯಕ ಸ್ವಾಮಿ ಒಪ್ಪಿಗೆ ಸೂಚಿಸಿ, ನಾರದರೇ ಚಿಂತೆ ಬಿಡಿ, ಇಗೋ ನಾನೀಗಲೇ ಹೋಗುತ್ತಿದ್ದೇನೆ ಅಂದ ಹಾಗೆ ರಾವಣ ಎಲ್ಲಿದ್ದಾನೆ, ಎಲ್ಲಿ ಹೋಗುತ್ತಿದ್ದಾನೆ ಎಂದ. ಅರೆ ಇಲ್ಲಿ 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 ನೋಡಿ, ಅದೇ ಅಲ್ಲಿ 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 ಹೋಗುತ್ತಿದ್ದಾರಲ್ಲ ಗೋಕರ್ಣ ಕ್ಷೇತ್ರದತ್ತ, ಅವನ್ನೇ 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 ಎಂದು ನಾರದರು ಹೇಳಿದರಂತೆ. ಆಗ ವಿನಾಯಕ ಸ್ವಾಮಿಯು ಕ್ಷಣ ಮಾತ್ರದಲ್ಲಿ ಭೂಲೋಕಕ್ಕೆ ಬಂದು ದೂರದಲ್ಲಿ ಪುಟ್ಟ ಬಾಲಕನ ವೇಷದಲ್ಲಿ ಒಟ್ಟು ವೇಷವನ್ನ ಧರಿಸಿಕೊಂಡು ಬರುತ್ತಿದ್ದಾರೆ. ಈ ರಾವಣೇಶ್ವರನು ನೋಡಿದನಂತೆ, ದೂರದಲ್ಲಿ ಬರುತ್ತಿರುವ ಈ ಪುಟ್ಟ ಬಾಲಕನನ್ನ ಕಂಡು ರಾವಣನಿಗೆ ಸಂತೋಷವಾಯಿತಂತೆ. ಏಕೆಂದರೆ ಸಂಜೆ ಆಗಿದೆ, ಸಂಧ್ಯಾವಂದನೆಯನ್ನ ಮಾಡಬೇಕಾಗಿದೆ, ನಾನು ಈ ಆತ್ಮಲಿಂಗವನ್ನು ಯಾರಡೆ ಕೊಡಬೇಕು ಎಂಬುದರ ಚಿಂತೆ ರಾವಣನಲ್ಲಿದ್ದರಿಂದ ಈ ಬಾಲಕನನ್ನ ಕಂಡು ಬಹಳ ಸಂತೋಷದಿಂದ ಎಲ್ಲವೋ ಬಾಲಕ ಇತ್ತ ಬಾ ಎಂದನಂತೆ. ಆಗ ವಿನಾಯಕ ಸ್ವಾಮಿಯು ದಾರಿಯ ಬಿಡಿಬೇಗ ಸಾಗುವೆ ನಾನೀಗ, ದಾರಿಯ ಬಿಡಿಬೇಗ ಸಾಗುವೆ ನಾನೀಗ, ಸಂಜೆಯಾಯಿತಯ್ಯ ಮನೆ ದೂರ ಇರುವುದಯ್ಯ, ದಾರಿ ಬಿಡಿ ಎನ್ನುತ್ತಾ ಬರುತ್ತಿದ್ದಾರಂತೆ. ಈ ಒಟ್ಟು ವೇಷಧಾರಿ ಬಾಲಕ ನೋಡಿದ ರಾವಣ, ಆಹಾ ನನಗೆ ತುಂಬಾ ಉಪಕಾರವಾಗುತ್ತದೆ, ಈ ಬಾಲಕನ ಕೈಯಲ್ಲಿ ಆತ್ಮಲಿಂಗವನ್ನು ಕೊಟ್ಟು ಸಂಧ್ಯಾವಂದನೆ ಮಾಡಿಕೊಂಡು ಬರುತ್ತೇನೆ ಎಂದು ಸಂತೋಷದಿಂದ, ಮಗು ಬಾಲಕ ಇತ್ತ ಬಾ, ಬಾಲಕ ನಿನ್ನ ಹೆಸರೇನು ಎಂದನಂತೆ. ಆಗ ವಿನಾಯಕ ಸ್ವಾಮಿಯು, ನನ್ನ ಹೆಸರು ವಿನಾಯಕ. ಆಹಾ ಎಷ್ಟೊಂದು ಚೆನ್ನಾಗಿದೆ ನಿನ್ನ ಹೆಸರು, ನಿನ್ನ ಹೆಸರೇನು? ನನ್ನ ಹೆಸರು ರಾವಣ. ನಿನ್ನ ಹೆಸರು ಚೆನ್ನಾಗಿದೆ ಮಗು. ವಿನಾಯಕ, ನಾನು ಸಂಧ್ಯಾವಂದನೆ ಮಾಡಬೇಕಾಗಿದೆ, ಈ ಶಿವಲಿಂಗವನ್ನ ಸ್ವಲ್ಪ ಹೊತ್ತು ಇಟ್ಟುಕೊಳ್ಳುವೆಯಾ ಮಗು ಎಂಬುದಾಗಿ ರಾವಣ ಕೇಳಿದನಂತೆ. ಆಗ ವಿನಾಯಕ ಸ್ವಾಮಿಯು, ಆಗುವುದಿಲ್ಲ, ಇದು ತುಂಬಾ ಭಾರವಾಗಿದೆ ಅನ್ನಿಸುತ್ತೆ, ನನ್ನಿಂದ ಈ ಕೆಲಸ ಆಗಲ್ಲಪ್ಪ. ಮಗು ಹಾಗೆನ್ನ ಬೇಡ, ಸ್ವಲ್ಪ ಹೊತ್ತು ಅಂತಂದ್ರೆ ನಾನು ಬೇಗ ಬಂದ್ಬಿಡ್ತೀನಿ. ಸ್ವಲ್ಪ ಹೊತ್ತು ಅಂದ್ರೆ ಎಷ್ಟೊತ್ತಾಗುತ್ತೆ ಅಂದರೆ ನೀನು 1 2 3 ಅಂತ ಎಣಿಸುವುದರ ಒಳಗಾಗಿ ಬಂದು ಬಿಡುತ್ತೇನೆ. ಅಯ್ಯ ಅಷ್ಟೇನಾ? ಈಗ ನಾನು ಈಗ್ಲೇ ಹೇಳ್ಬಿಡ್ತೀನಿ, 1 2 3 ಆಗೋಯ್ತಲ್ಲ. ಹಾಗಲ್ಲ ಮಗು, 1 ಸ್ವಲ್ಪ ಹೊತ್ತಾದ್ಮೇಲೆ 2 ಸ್ವಲ್ಪ ಹೊತ್ತಾದ್ಮೇಲೆ 3 ಅಂತ ಹೇಳು, ಅಷ್ಟರೊಳಗಾಗಿ ಬಂದು ಬಿಡುತ್ತೇನೆ. ಇಲ್ಲ, ಇದು ತುಂಬಾ ಭಾರ ಇದೆ, ಆಗಲ್ಲಪ್ಪ. ನೀನು ಓಂ ನಮಃ ಶಿವಾಯ ಎಂಬುದಾಗಿ ಹೇಳು, ಈ ಶಿವಲಿಂಗ ತುಂಬಾ ಹಗುರವಾಗಿ ಬಿಡುತ್ತೆ. ಹೌದಾ? ಖಂಡಿತವಾಗಿಯೂ ತಗೋ ಬಾಲಕ, ಇದನ್ನು ತೆಗೆದುಕೋ, ನಾನು ಬೇಗ ಬರುತ್ತೇನೆ ಎಂದು ಹೇಳಿ ಆತ್ಮಲಿಂಗವನ್ನ ಬಾಲಕನ ಕೈಗಿತ್ತು ಓಡಿದನಂತೆ ಸಮುದ್ರದ ಕಡೆಗೆ ರಾವಣೇಶ್ವರನು. ಆಗ ನಾರದರು ಬಂದರಂತೆ, ವಿನಾಯಕ ಸ್ವಾಮಿ ಈ ಮುಹೂರ್ತ ಸರಿಯಾಗಿದೆ, ಹೇಗಾದರೂ ಮಾಡಿ ಈಗಲೇ ಭೂಸ್ಪರ್ಶ ಮಾಡಿಬಿಡೆಯಾ ಎಂದು ಹೇಳಿ ಮರೆಯಲ್ಲಿ ನಿಂತು ಹೇಳುತ್ತಿದ್ದರಂತೆ ನಾರದರು. ವಿನಾಯಕ ಸ್ವಾಮಿಯವರು, ರಾವಣ ಈಗ 1 ರಾವಣ 2 ರಾವಣ 3 ಎಂಬುದಾಗಿ ಹೇಳುತ್ತಾ ಶಿವಲಿಂಗವನ್ನ ಭೂ ಸ್ಪರ್ಶ ಮಾಡಿದರಂತೆ. ಓಂ ನಮಃ ಶಿವಾಯ ಎನ್ನುತ್ತಾ ಹರನನ್ನ ಭೂಮಿಗೆ ಸ್ಪರ್ಶ ಮಾಡಿಬಿಡುತ್ತಾರೆ. ಇದನ್ನ ನೋಡಿದ ರಾವಣನು ಸಂಧ್ಯಾವಂದನೆ ಮುಗಿದಿತ್ತು, ಇನ್ನೇನು ಬರುವಷ್ಟರೊಳಗಾಗಿ ಇಟ್ಟದ್ದನ್ನ ಕಂಡು ವಿಪರೀತ ಕೋಪದಿಂದ ಎಲವೋ ಬಾಲಕ ಎಂದು ಬೆದರಿದನಂತೆ. ಇವನ್ನ ಧ್ವನಿಯನ್ನ ಕೇಳಿ ವಿನಾಯಕ ಸ್ವಾಮಿ ಮತ್ತು ಪಕ್ಕದಲ್ಲೇ ಅವಿತು ಕುಳಿತಿದ್ದ ನಾರದರು ಓಡಿ ಹೋಯ್ದರಂತೆ. ಅವರನ್ನ ಹಿಂಬಾಲಿಸಿ ಭುವನವನ್ನೆಲ್ಲ ಸುತ್ತಾಡಿ ವಿನಾಯಕ ಸ್ವಾಮಿ ಒಂದು ಅಡಿ ಜಾಗದಲ್ಲಿ ಕುಳಿತಿದ್ದರಂತೆ. ಅದನ್ನ ಕಂಡ ರಾವಣನು ದೊಡ್ಡದಾದ ಗಟ್ಟಿಯಾದ ಮುಷ್ಟಿಯನ್ನ ಮಾಡಿ ವಿನಾಯಕ ಸ್ವಾಮಿಯ ತಲೆಗೆ ಠಪ್ ಎಂದು ಹೊಡೆದರಂತೆ. ನೆತ್ತಿ ತಗ್ಗಿತಂತೆ. ಇದನ್ನ ಅಲ್ಲಿರೋ ವಿನಾಯಕ ಸ್ವಾಮಿಯ ಮೂರ್ತಿಯಲ್ಲಿ ಕಾಣಬಹುದು ಅಂತಕ್ಕಂಥ ಒಂದು ಪ್ರತೀತಿ ಕೂಡ ಇದೆ. ನಂತರ ಓಡೋಡಿ ಬಂದು ಶಿವಲಿಂಗವನ್ನ ಎತ್ತಲು ಪ್ರಯತ್ನಿಸಿದನಂತೆ ರಾವಣೇಶ್ವರನು. ಆದರೆ ಶಿವಲಿಂಗವು ಬರುತ್ತಿಲ್ಲ, ಭೂಸ್ಪರ್ಶವಾಗಿ ಬಿಟ್ಟಿದೆಯಲ್ಲ, ಹೇಗೆ ಬರುತ್ತೆ? ತನ್ನೆಲ್ಲ ಶಕ್ತಿಯನ್ನು ಕ್ರೋಢೀಕರಿಸಿ ಮಹದೇವ ಮಹದೇವ
ಎಂದು ಎತ್ತಲು ಹೋದನಂತೆ. ಅಲುಗಾಡಲಿಲ್ಲ ಶಿವಲಿಂಗ. ಇದೇನು ಮಾಡಿದೆ ಪರಮಾತ್ಮ ಶಂಕರನೇ? ಅಯ್ಯೋ ಪರಮಾತ್ಮ, ಬಾ ನನ್ನೊಡೆಯ, ನಿನ್ನನ್ನು ನಾನು ಕರೆದುಕೊಂಡು ಬಂದು ಇಲ್ಲಿ ಭೂಸ್ಪರ್ಶ ಮಾಡಿಬಿಟ್ಟೆನಲ್ಲ. ನೀನು ಎಚ್ಚರಿಸಿದರೂ ನಾನು ಅರಿಯಲಿಲ್ಲವಲ್ಲ ಪರಮಾತ್ಮ ಎಂಬುದಾಗಿ ಅಲುಗಾಡಿಸಿದನಂತೆ. ಶಿವಲಂದು ಓರೆ ಆಯಿತಂತೆ. ದಯಾಕರನೇ, ಕರುಣಾ ಸಾಗರನೇ, ಪರಮಾತ್ಮನೇ, ಶಂಕರನೇ, ದಯಾನಿಧಿ, ಆಪದ್ ಬಾಂಧವನೇ, ಮಹಾದೇವನೇ, ಬಾ ನನ್ನೊಡೆಯ, ಬಾ ತಂದೆ, ಬಾ ಸ್ವಾಮಿ. ನಿನ್ನನ್ನು ಬಿಟ್ಟು ನಾನು ಬದುಕಲಾರೆ, ನಾನು ಇರಲಾರೆ ಪರಮಾತ್ಮ. ನಾನು ವರಭ್ರಷ್ಟ, ನಾನು ವಚನಭ್ರಷ್ಟ, ತಾಯಿಗೆ ತಕ್ಕ ಮಗನಾಗಲಿಲ್ಲ. ಹೀಗೋ ನಾನೂ ಬಂದು ಬಿಡುತ್ತೇನೆ, ನಾನು ನಿನ್ನನ್ನು ಬಿಟ್ಟು ಇರಲಾರೆ. ತಗೋ ನೋಡು ಶಂಕರ, ನೋಡು ಎಂಬುದಾಗಿ ತನ್ನ ಹಣೆಯನ್ನ ಶಿವಲಿಂಗಕ್ಕೆ ಜಜ್ಜಲು ಹೋಗುತ್ತಿದ್ದಾನೆ. ಇದನ್ನ ಕಂಡ ಶಿವನು, ಓಹೋ, ಏನಾದರೂ ಪ್ರಮಾದ ಜರುಗುತ್ತದೆ, ನಾರದರೇ ಬೇಗ ಬನ್ನಿ, ಕೈಕಸಾದೇವಿ ಮತ್ತು ಮಂಡೋದರಿಯನ್ನ ಕರೆತನ್ನಿ, ಈ ಪ್ರಮಾದ ಜರುಗುವ ಮುನ್ನ ಹೋಗಿ ಬೇಗ ಎಂದರಂತೆ. ನಾರದರು ಮಂಡೋದರಿ ಹಾಗೂ ಕೈಕಸಾದೇವಿಯನ್ನ ಕರೆತಂದರಂತೆ. ರಾವಣನು ಇನ್ನೇನು ಹೊಣೆಯನ್ನು ಜಜ್ಜಲು ಹೋಗಬೇಕು ಅನ್ನುವಷ್ಟರಲ್ಲಿ ಕೈಕಸಾದೇವಿಯು ತಾಳು ಮಗನೇ, ಏಕೀ ಘಾತವನ್ನು ಗೈವೆ ಮಗನೇ, ತಾಳು ಕಂದ, ನಿಲ್ಲು ಕಂದ, ಏತಕ್ಕಾಗಿ ದುಃಖಿಸುತ್ತಿರುವೆ ಮಗನೇ? ಆತ್ಮಲಿಂಗವನ್ನು ತಂದು ಈ ದರೆಯೊಳು ಪ್ರತಿಷ್ಠಾಪಿಸುತ್ತೇನೆಂದು ನೀನು ಪ್ರತಿಜ್ಞೆ ಮಾಡಿದ್ದೆ ಅಲ್ಲವೇ? ಅದರಂತೆ ಆತ್ಮಲಿಂಗವನ್ನು ದರೆಯೊಳು ಪ್ರತಿಷ್ಠಾಪನೆ ಮಾಡಿರುವೆ. ನಾನು ಇಲ್ಲಿಯೇ ಪೂಜೆ ಮಾಡುವೆ ಕಂದ. ನಿನ್ನ ಪ್ರತಿಜ್ಞೆ ಈಡೇರಿದೆಯಲ್ಲ. ಶಿವಭಕ್ತ ಕೈಕಸಾದೇವಿ ಅಲ್ಲಿಯೇ ಶಿವನಿಗೆ ಆರತಿಯನ್ನ ಮಾಡಿದಳಂತೆ. ಇವಳ ಭಕ್ತಿಗೆ ಮೆಚ್ಚಿ ಪರಮಾತ್ಮನು ಪಾರ್ವತಿ ಸಮೇತ ಶಿವಲಿಂಗದಲ್ಲಿ ಪ್ರತ್ಯಕ್ಷನಾದನಂತೆ. ದಿಗ್ಗನೆ ಬೆಳಗಾಯಿತಂತೆ. ಪರಮೇಶ್ವರನು, ರಾವಣ, ಚಿಂತಿಸದಿರು, ಏತಕ್ಕಾಗಿ ಚಿಂತಿಸುತ್ತಿರುವೆ? ಅಚ್ಚರಿಯದೆ ಉಳಿಯಲಿ ನಿನ್ನ ಚರಿತೆ. ನಿನ್ನ ಬಲವನ್ನೆಲ್ಲ ಪ್ರಯೋಗಿಸಿದ್ದರಿಂದ ಇದಕ್ಕೆ ಮಹಾಬಲೇಶ್ವರ ಎಂಬ ಹೆಸರು ಬರಲಿ. ಆತ್ಮಲಿಂಗವನ್ನು ದರೆಯಲ್ಲಿ ಇಳಿಸಿದ್ದಕ್ಕಾಗಿ ಗೋಕರ್ಣ ಕ್ಷೇತ್ರ ಎಂದಾಗಲಿ. ತಾಯಿಯ ಸೇವೆಯನ್ನು ಮಾಡಿದ ನಿನ್ನ ಚರಿತೆಯು ಜಗತ್ ಪ್ರಸಿದ್ಧಿಯಾಗಲಿ ಎಂದು ಈ ಚರಿತೆಯನ್ನ ಕೇಳಿದವರಿಗೆ ಮಂಗಳ ಉಂಟಾಗಲಿ ಎಂದು ಆ ಶಿವನು ಆಶೀರ್ವಾದ ಮಾಡಿದನಂತೆ. ಪರಮಾತ್ಮ, ನಿನ್ನ ದರ್ಶನ ಭಾಗ್ಯದಿಂದ ನಾನು ಕೃತಾರ್ಥನಾದೆಪ್ಪ ತಂದೆ. ಹೇ ದಯಾಳು ಶಂಭೋ ಶಂಕರನೇ, ಪಾಹಿ ಮಾಂ ಪಾಹಿ ಪರಮೇಶ್ವರ. ಶಂಭೋ ಶಂಕರ ಪರಮೇಶ್ವರ ದಯಾಕರ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಪರಮಾತ್ಮ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ಶಿರಸಾಷ್ಟಾಂಗ ನಮಸ್ಕಾರವನ್ನ ಮಾಡುತ್ತಾನಂತೆ. ಪರಮಾತ್ಮನು ಕೈಲಾಸಕ್ಕೆ ಪಾರ್ವತಿ ಸಮೇತ ಹಿಂತಿರುಗಿದನಂತೆ. ಈತ ರಾವಣನು ತನ್ನ ತಾಯಿ ಪತ್ನಿಯರೊಂದಿಗೆ ಲಂಕಾಪಟ್ಟಣಕ್ಕೆ ಹೋದರಂತೆ. ಮಾತು ಧುರೀನ ರಾವಣೇಶ್ವರನ ಕಥೆಯನ್ನ ಕೇಳಿದಂತಹ ತಮಗೆಲ್ಲರಿಗೂ ಮಂಗಳವಾಗಲಿ, ಶಿವನ ಕೃಪೆ ತಮಗೆಲ್ಲ ಸಿಗಲಿ ಎಂದು ಹಾರೈಸುತ್ತಾ ಈ ಕೀರ್ತನಕ್ಕೆ ಒಂದು ಮಂಗಳವನ್ನ ಹಾಡ್ತೇನೆ. ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಅಮಿತರಿಗೆ. ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಅಮಿತರಿಗೆ. ಮಂಗಳವಾಗಲಿ ಸರ್ವರಿಗೆ. ರಾಯರ ರಾಯ ಎನಿಸಿದ ಗುರುರಾಯರಿಗೆ, ರಾಯರ ರಾಯ ಎನಿಸಿದ ಗುರುರಾಯರಿಗೆ. ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಅಮಿತರಿಗೆ. ಮಂಗಳವಾಗಲಿ ಸರ್ವರಿಗೆ. ಹರ ನಮ ಪಾರ್ವತಿ ಪತಿಯೇ ಹರ ಹರ ಮಹಾದೇವ್. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಈ ಕಥೆಯನ್ನ ಕೇಳಿದಂತಹ
ತಮ್ಮೆಲ್ಲರಿಗೂ ಆ ಪರಮಾತ್ಮನ ಕೃಪೆ ದೊರಕಲಿ, ತಾವೆಲ್ಲರೂ ಕೂಡ ಸಂತೋಷದಿಂದ ಸುಖದಿಂದ ಜೀವನವನ್ನ ಮಾಡಲಿ ಅಂತಕ್ಕಂತಹ ಒಂದು ಹಾರೈಕೆಯನ್ನ ನಾನು ಮಾಡ್ಕೊಳ್ತಾ ಈ ಒಂದು ಕತೆಗೆ ಒಂದು ಸಮಾಪ್ತಿಯನ್ನ ನೀಡ್ತಾ ಇದ್ದೇನೆ. ಶುಭಮಸ್ತು, ಎಲ್ಲರಿಗೂ ಒಳಿತಾಗಲಿ. ಧನ್ಯವಾದಗಳು.